ಹೇ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ನಮ್ಮ ಕ್ಲಾಸಲ್ಲಿ ಇವತ್ತು ನಮಗೆ ಮೇಕಪ್ ಕಿಟ್ನ ಇಶ್ಯೂ ಮಾಡ್ತಿದ್ದಾರೆ. ಅದಕ್ಕೆ ನಾನು ಈ ರೇಂಜ್ ಖುಷಿಯಾಗಿದ್ದೀನಿ. ಸೊ ಬನ್ನಿ ಕ್ಲಾಸಿಗೆ ಹೋಗೋಣ. ನೋಟ್ಸ್ ಮಾಡ್ಕೊ ಬನ್ನಿ ಅಂದರೆ ಇಲ್ಲಿ ನೋಟ್ಸ್ ಮಾಡ್ತಿದ್ದಾರೆ. ಅದು ಕಾಪಿ ನೋಟ್ಸು ವಿಡಿಯೋ ಮಾಡ್ಕೊಂಡಿಲ್ಲ. ಹೋಗಿ ಇವರು ಸರಿ ಇಲ್ಲ, ಇವರು ನಂಬೇಡಿ, ಬ್ಲಾಗ್ ಮಾಡ್ತಾರೆ. ಫ್ರೆಂಡಿಗೆ ಅಟ್ಲೀಸ್ಟ್ ಕಿಟ್ ಕೊಡ್ತಾರೆ ಅಂತ ನೆನ್ನೆ ಒಂದು ಗ್ರೂಪ್ ಇದ್ರೂ ಮೆಸೇಜ್ ಮಾಡಿಲ್ಲ. ಪಾಪ ನಮ್ಮ ಮೀನಾ ಅಕ್ಕಂಗೆ ಗೊತ್ತಿಲ್ಲ, ಅದಕ್ಕೆ ಮಾಡಿಲ್ಲ. ಅವ್ರು ರಾತ್ರಿ ನೈಟ್ ಮೆಸೇಜ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಇವ್ರಿಗೆ ಗೊತ್ತಿದ್ರು ಹೇಳಿಲ್ಲ. ಐ ಹೇಟ್ ಯು. ಆಗಲ್ಲ ನನ್ನ ಕೈಯಲ್ಲಿ, ನಾನು ಸುಮ್ಮನೆ ಆದರೂ ವಿಡಿಯೋ ಆನ್ ಮಾಡಿಕೊಂಡೆ. ಸೊ ಮೇಲೆ ಇನ್ನೂ ಹೋಗಿಲ್ಲ, ಅವ್ರ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಮುಂದೆ ಇಸ್ಕೊಳ್ಳೋರು ಮಾತಾಡೋಕ್ಕೆ ಬಿಡ್ತಿಲ್ಲ ಇಲ್ಲಿ. ಎಲ್ಲರಿಗೂ ಇವಾಗ ಕಿಟ್ನ ಇಶ್ಯೂ ಮಾಡ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗು ಫಸ್ಟ್ ಡೇ ಹೋದಾಗ ನಾರ್ಮಲ್ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ, ಏನೋ ಮೇಕಪ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ. ಬಟ್ ಈ ಕಿಟ್ ಇವಾಗ ನನ್ನ ಕೈಗೆ ಬಂದಾಗ ಗೊತ್ತಾಗ್ತಿದೆ ಆ ಕಿಟ್ ವ್ಯಾಲ್ಯೂ ಏನು ಅಂತ, ಮೇಕಪ್ ವ್ಯಾಲ್ಯೂ ಏನು ಅಂತ. ನಾನು ಜಸ್ಟ್ ರ್ಯಾಂಡಮ್ ಆಗಿ ಕಿಟ್ಟಲ್ಲಿ ಏನಿದೆ ಅಂತ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ನಿಮಗೆ ಈ ಕಿಟ್ಟಲ್ಲಿ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವ್ಲಾಗ್ನ ನೀವು ನೋಡಬೇಕು. ಅದ್ರಲ್ಲಿ ನಾನು ಡೀಟೇಲಾಗಿ ಕಂಪ್ಲೀಟಾಗಿ ಹೇಳಿರ್ತೀನಿ, ಓಕೆನಾ? ಕಿಟ್ಟೆಲ್ಲ ಇಶ್ಯೂ ಆದಮೇಲೆ ಮ್ಯಾಮ್ ನಮಗೆ ಬ್ರಷ್ ನಾಲೆಜ್ನ ಕೊಡ್ತಾಯಿದ್ರು. ಅಂದರೆ ಮೇಕಪ್ ಫೀಲ್ಡ್ಗೆ ಕಾಲಿಡೋ ಮುಂಚೆ ನನಗೆ ಅನ್ನಿಸ್ತಿತ್ತು, ಅಲ್ಲ ಯಾಕೆ ಈ ಮೇಕಪ್ ಆರ್ಟಿಸ್ಟಲ್ಲಿ ಎಷ್ಟೊಂದು ಬ್ರಷ್ನ ಯೂಸ್ ಮಾಡ್ತಾರೆ, ಒಂದೇ ಬ್ರಷಲ್ಲಿ ಒಂದು 2-3 ಬ್ರಷಲ್ಲಿ ಹಂಗೆ ಮ್ಯಾನೇಜ್ ಮಾಡ್ಬೋದಲ್ಲ ಅಂತ. ಬಟ್ ನಿಜವಾಗ್ಲೂ ನನಗೆ ಇವಾಗ ಗೊತ್ತಾಗ್ತಿದೆ ನಮ್ಮ ಮೇಕಪ್ ಆರ್ಟಿಸ್ಟ್ಗೆ ಒಂದೊಂದು ಬ್ರಷ್ ಎಷ್ಟು ಇಂಪಾರ್ಟೆಂಟು ಅಂತ. ಥಿಯರಿ ಎಲ್ಲ ಆದಮೇಲೆ ನಾನು ನನ್ನ ಮೇಕಪ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವರೇ ನನ್ನ ಮಾಡೆಲ್, ಇದು ಇವರ ಬಿಫೋರ್ ಲುಕ್ ಆಗಿರುತ್ತೆ. ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮ್ಯಾಮ್ ಬೆಳಗ್ಗೆನೆಲ್ಲ ಕಿಟ್ ಕೊಟ್ಟಿದ್ದಾರೆ. ಇವ್ರ ಮೇಲೆ ಇವ್ರು ನನ್ನ ಮಾಡೆಲ್ ತೇಜು ಅಂತ. ಇವ್ರ ಮೇಲೆ ನಾನು ಇವಾಗ ಮೇಕಪ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ. ಬನ್ನಿ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ವೆಟ್ ಟಿಶ್ಯೂಯಿಂದ ಅವ್ರ ಫೇಸ್ನ ಕ್ಲೀನ್ ಮಾಡ್ಕೊಬೇಕು. ಫಸ್ಟ್ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಕ್ಟೀಸ್ ಆಗಬೇಕಲ್ಲ ನಾನು ಅವಾಗ ಎರಡು ಒಳಗೆ ಮಾಡಲ್ಸ್ ಇಷ್ಟ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಆಯಿತು. ಇವಾಗ ನಾನು ಲೆನ್ಸ್ನ ಅಪ್ಲೈ ಮಾಡಬೇಕು. ಲೆನ್ಸ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಮ್ಯಾಮ್ ನೆನ್ನೆ ಡೆಮೋ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು, ಅದನ್ನ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಲೆನ್ಸ್ನ ಅಪ್ಲೈ ಮಾಡೋದು ಇಷ್ಟೊಂದು ಈಸಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದೇ ಟೇಕಲ್ಲಿ ನಾನು ಲೆನ್ಸ್ನ ಆರಾಮಾಗಿ ಅಪ್ಲೈ ಮಾಡಿದ್ದೀನಿ. ಲೆನ್ಸ್ನ ಅಪ್ಲೈ ಮಾಡೋದು ತುಂಬ ಈಸಿ, ಏನಿಲ್ಲ. ಲೆನ್ಸ್ನ ಕೈಲಿ ಇಟ್ಕೊಂಡು ಅವ್ರನ್ನ ಆಪೋಸಿಟ್ ಡೈರೆಕ್ಷನ್ ನೋಡೋಕ್ಕೆ ಕೇಳ್ಬಿಟ್ಟು ಅಪ್ಲೈ ಮಾಡಿ ನಮ್ಮ ಹ್ಯಾಂಡ್ ಮೂಮೆಂಟಲ್ಲಿ ಅದನ್ನು ನೀಟಾಗಿ ಡೈರೆಕ್ಟ್ ಮಾಡಿ ಅವರಿಗೆ ಐಸ್ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳಬೇಕು. ಗೈಸ್, ಲೆನ್ಸ್ ಹಾಕಿದ್ದೀನಿ. ಇವರೇ ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಇದೆಯಾ? ಕರೆಕ್ಟಾಗಿ ಹಾಕಿದ್ನ? ಕರೆಕ್ಟಾಗಿ ಹಾಕಿದ್ದೀನಿ. ಅಂದರೆ ಲೆನ್ಸ್ ಹಾಕಿದ ತಕ್ಷಣ ಸ್ವಲ್ಪ ವಾಟರ್ ಬರುತ್ತೆ, ಓಕೆನಾ? ಅದನ್ನು ನೀಟಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಟಿಶ್ಯೂಲಿ ಒರೆಸ್ಕೋಬೇಕು. ಕಣ್ಣು ತೆಗಿರಿ ಗೈಸ್. ಈ ಕಣ್ಣಿಗೆ ಲೆನ್ಸ್ ಅಪ್ಲೈ ಮಾಡಿದ್ದೀನಿ, ಇಲ್ಲಿ ಲೆನ್ಸ್ ಅಪ್ಲೈ ಮಾಡಿಲ್ಲ. ಸಿಮಿಲರ್ ಇದೆ, ಇವ್ರಿಗೆ ಸೂಟ್ ಆಗ್ತಿದೆ ಅದು. ನಾನು ಫಸ್ಟ್ ಬ್ರಷ್ ಕಂಪ್ಲೀಟ್ ಆಗ್ತೀನಿ. ಲೆನ್ಸ್ನ ಅಪ್ಲೈ ಮಾಡಿ ನಾನು ಐ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ತೇಜು ಅವರಿಗೆ ಅದು ಸ್ವಲ್ಪ ಹೈಯಾಗಿ ಅನ್ಕಂಫರ್ಟಬಲ್ ಆಗ್ತಿದೆ, ರಿಮೂವ್ ಮಾಡಿ ಅಂತ ಹೇಳಿದರು. ಸೊ ಇವಾಗ ಅದು ಲೆನ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಲೆನ್ಸನ್ನ ರಿಮೂವ್ ಮಾಡಿ ಮತ್ತೆ ಅದು ರಿಯೂಸ್ ಮಾಡಬಾರ್ದು, ಅದನ್ನು ಥ್ರೋ ಮಾಡಬೇಕು. ಯೂಸ್ ಆ್ಯಂಡ್ ಥ್ರೋ ಅಷ್ಟೇ. ಒಂದು ಸಲ ಒಂದು ಪರ್ಸನ್ಗೆ ಯೂಸ್ ಮಾಡಿದ್ದೀವಿ ಅಂದರೆ ಮತ್ತೆ ಅದನ್ನು ಯೂಸ್ ಮಾಡಬಾರ್ದು. ಅದೇ ಸೇಮ್ ಪರ್ಸನ್ಗೆ ಅದನ್ನು ರಿಯೂಸ್ನ ಮಾಡಬಾರ್ದು ನಾವು.
ಅದಾದಮೇಲೆ ನಾನು ಮೇಕಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ಬೇಕಲ್ಲ. ಹೌದಾ? ಅಂದರೆ ಹೊಸ ಬ್ರಷೆಲ್ಲ ಚುಚ್ಚೋ ಥರ ಅನಿಸುತ್ತೆ ಸ್ವಲ್ಪ. ಇಲ್ಲಿ ಇನ್ನೂ ಸ್ವಲ್ಪ ಅಕ್ಷರ ಕಾಣಿಸ್ತೀನಿ. ಮುಂದೆ ಹೋಗಿ ಕೇಳಿಸ್ತಿಲ್ಲ ಅವ್ರಿಗೆ. ಐ ಫೀಲ್ ವೆರಿ ಕಂಫರ್ಟಬಲ್. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾರೆ. ಸ್ವಲ್ಪ ಡಾಟ್ ಅನಿಸ್ತಿದೆ ಬ್ಲೈಂಡ್ ಮಾಡಿ. ಫೌಂಡೇಶನ್ ಅಕೌಂಟ್ ಗಾಯ್ಸ್ ಅಕೌಂಟ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಅಪ್ಲೈ ಮಾಡಿ. ಬ್ಲಷ್ ಇದನ್ನು ನೋಡಿ, ನನ್ನ ಫೇವ್ರೇಟ್ ಇದು. ನನ್ನ ಸ್ಕೂಲಲ್ಲಿ ಓದಬೇಕಾದ್ರೆ ಬುಕ್ಕು ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ. ಈ ಮೇಕಪ್ ಬುಕ್ ಯಾಕೋ ತುಂಬ ಇಷ್ಟ ಆಗ್ತದೆ, ಅಷ್ಟು ನೀಟಾಗಿ ಇಟ್ಕೊತಾ ಇದ್ದೀನಿ. ಸಿಂಪಲಾಗಿ ನಾರ್ಮಲ್ ಮೇಕಪ್ನ ಮಾಡಿ ಆಯಿತು. ಇವಾಗ ಲಾಸ್ಟಿಗೆ ಸೆಟ್ಟಿಂಗ್ ಸ್ಪ್ರೇನ ಮಾಡ್ಕೊತಾ ಇದ್ದೀನಿ. ಮ್ಯಾಮ್ ನಮಗೆ ಇವತ್ತು ಟಾಸ್ಕ್ ಕೊಟ್ಟಿದ್ದೇನು ಅಂದರೆ, ನಾರ್ಮಲಾಗಿ ಅವ್ರು ಹೇಗಿದ್ದಾರೋ ಹಾಗೆ ನ್ಯಾಚುರಲಾಗಿ ಮೇಕಪ್ ಬರಬೇಕು, ಸಿಂಪಲಾಗಿ ಮೇಕಪ್ ಮಾಡಿ ಅಂತೇಳಿದರು. ನಾನು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವ್ರ ಹತ್ರ ಸ್ಟಿಕ್ಕರ್ ಇರಲಿಲ್ಲ, ಸೊ ನಾನು ಸ್ಟಿಕ್ಕರ್ನೇ ಹಾಕಿ ಮೇಕಪ್ನ ಕಂಪ್ಲೀಟ್ ಮಾಡಿದೆ. ಮೇಕಪ್ಪೆಲ್ಲ ಆದಮೇಲೆ ಮ್ಯಾಮ್ ಬಂದು ನನ್ನ ಮೇಕಪ್ನ ಚೆಕ್ ಮಾಡಿದ್ರು. ಏನು ಮಿಸ್ಟೇಕ್ ಇದೆ ಅದನ್ನು ಹೇಳಿದ್ದಾರೆ. ನಾನು ನೆಕ್ಸ್ಟ್ ಟೈಮ್ ಮೇಕಪ್ ಮಾಡಬೇಕಾದ್ರೆ, ಅಂದರೆ ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ತಪ್ಪನ್ನ ನೀಟಾಗಿ ಕ್ಲಿಯರ್ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಅವರಿಗೆ ಸ್ವಲ್ಪ ಫೋಟೋಸ್ನ ತೊಗೊಂಡೆ, ವೀಡಿಯೋಸ್ನ ತೊಗೊಂಡೆ. ಅದಾದಮೇಲೆ ಅವ್ರು ನನಗೆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವರು ನನಗೆ ಮೇಕಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾರೆ ಅವರು ಲೆನ್ಸ್ನ ಅಪ್ಲೈ ಮಾಡಿದ್ರು. ಬಟ್ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು, ಫಸ್ಟ್ ಟೈಮಲ್ಲಿ ಹಾಕಿರೋದು, ಅದಕ್ಕೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.